ಮಾನವಕ ತತ್ಫಲಗಳನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋದಿಸುವಂತೆ ಪ್ರತಿದಿನದಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡುಕೊಂಡಾಡು. ಗರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಯೇಷಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಧ್ಯಾನ ಪ್ರಕ್ರಿಯಾ ಸಂಧಿ ಪದ್ಯ 15. ಮಾನವಕ ತತ್ಫಲಗಳ ಅನುಸಂಧಾನವಿಲ್ಲದೆ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವಿಧಿ ನಿಷೇಧ ರೂಪಗಳಾದ ಕರ್ಮಗಳನ್ನು ಮಾಡುವ ವಿಧಾನವನ್ನು ಪ್ರತಿಫಲಾಪೇಕ್ಷಾರಹಿತನಾಗಿ ನಿಷ್ಕಾಮನ ಬುದ್ಧಿಯಿಂದ ಕೇವಲ ಭಗವತ್ ಪ್ರೀತಿಗಾಗಿ ಕರ್ಮಗಳನ್ನು ಆಚರಿಸಬೇಕೆಂದು ಮಾನವಕನ ದೃಷ್ಟಾಂತದಿಂದ ವಿವರಿಸುತ್ತಾರೆ. ಏನೂ ಅರಿಯದ ಮುಗ್ಧ ಬಾಲಕನಿಗೆ ಮಾಣವಕ ಎಂದು ಹೆಸರು. ಬಾಲಕರ ಮನಸ್ಸು ಕಲ್ಮಶರಹಿತವಾಗಿರುವುದು. ಮುಗ್ಧ ಮನಸ್ಸುಳ್ಳವರು. ಬಾಲಕರಿಗೆ ಕ್ರೀಡೆಯಾಡುವುದು ಸಹಜವಾದ ಪ್ರವೃತ್ತಿ. ಆಟವಾಡುತ್ತಿರುವಾಗ ಮುಗ್ಧ ಮನಸ್ಸಿನ ಬಾಲಕರಿಗೆ ಅದರಿಂದಾಗುವ ಪ್ರಯೋಜನ ರೂಪವಾದ ಫಲಾಪೇಕ್ಷೆ ಇರುವುದಿಲ್ಲ. ಕೇವಲ ತಮ್ಮ ಸಂತೋಷಕ್ಕಾಗಿ ಆಟಗಳನ್ನಾಡುವರು. ಅಂತೆಯೇ ಬ್ರಹ್ಮಜ್ಞಾನಿಗಳ ಚಿತ್ತವು ಮಾನವಕನ ಮನಸ್ಸಿನಂತೆ ಕಲುಷ ದೂರಾಗಿರುವುದು. ಅವರು ಆಚರಿಸುವ ಕರ್ಮಗಳೆಲ್ಲವೂ ಕೇವಲ ಭಗವತ್ ಪ್ರೀತಿಗಾಗಿಯೇ ಹೊರತು ಫಲಕಾಮನೆಯಿಂದಲ್ಲ. ಸ್ವಾನಂದ ಪ್ರಾಪ್ತಿಯೇ ಕರ್ಮಾಚರಣೆಗಳ ಮೂಲೋದ್ದೇಶ. ಮಾನವಕ ಎಂಬ ಶಬ್ದಕ್ಕೆ ಬ್ರಹ್ಮಚಾರಿ ಅಂತಲೂ ಇನ್ನೊಂದು ಹೆಸರು. ಬ್ರಹ್ಮಚಾರಿಯಾದವನು ಬ್ರಹ್ಮಚರ್ಯಾಶ್ರಮೋಚಿತವಾದ ಕರ್ಮಾನುಷ್ಠಾನ ಮಾಡುತ್ತಾ ಗುರು ಶುಶ್ರೂಷಾ ವೇದಾಧ್ಯಯನ ಇತ್ಯಾದಿ ಕರ್ಮಗಳಲ್ಲಿ ರತನಾಗಿರುತ್ತಾನೆ. ನಿಷ್ಕಾಮನ ಬುದ್ಧಿಯಿಂದ ಭಾವನೆಯಿಂದ ಕರ್ಮಗಳನ್ನು ಆಚರಿಸುವನು. ಆ ಕರ್ಮಗಳ ಫಲ ರೂಪವಾದ ಪ್ರಯೋಜನಾಪೇಕ್ಷೆ ಇರುವುದಿಲ್ಲ. ಅಂತೆಯೇ ಮುಗ್ಧ ಬಾಲಕನಂತೆ ಬ್ರಹ್ಮಚಾರಿಯಂತೆ ಬ್ರಹ್ಮಜ್ಞಾನಿಗಳು ಆಚರಿಸುವ ಕರ್ಮಗಳ ರಹಸ್ಯ ಪ್ರಮಾಣ ಬುಧೋ ಬಾಲಕವತ್ ಕ್ರೀಡೇತ್ ಆತ್ಮಕ್ರೀಡ ಆತ್ಮರತಃ ವಿಚಾರವು ಮಾಹ ಬಾಲವತ್ ಎಂದು ಭಾಗವತ 11 ಸ್ಕಂದದ ವಚನ. ಬುಧರು ಅಂದರೆ ಬ್ರಹ್ಮಜ್ಞಾನಿಗಳು ಬಾಲಕ ಮಾನವಕನಂತೆ ವಿಹರಿಸುತ್ತಾರೆ. ಅವಧೂತ ಚರ್ಯೆಯಲ್ಲಿರುವ ಅವರು ಕರ್ಮಗಳನ್ನು ಕೇವಲ ಆತ್ಮಾನಂದಕ್ಕಾಗಿ ಆಚರಿಸುವರು. ಆ ಕರ್ಮಗಳ ಮೂಲ ಗುರಿ ಭಗವತ್ ಪ್ರೀತಿ ಮಾತ್ರ. ಫಲಾಪೇಕ್ಷಾ ರಹಿತರು ಮಾನವಕನ ತತ್ಫಲಗಳ ಅನುಸಂಧಾನವಿಲ್ಲದ ಸ್ವ ಇಚ್ಛಾನುಸಾರ ಆಟಗಳನ್ನಾಡುವಂತೆ ಬ್ರಹ್ಮಜ್ಞಾನಿಗಳು ಕರ್ಮಜನ್ಯ ಫಲಗಳಲ್ಲಿ ಕಾಮನೆ ಇಡದೆ ಬಿಂಬನಾದ ಶ್ರೀಹರಿಯು ಆಡಿಸಿದಂತೆ ಮನ ಬಂದ ತೆರದಲ್ಲಿ ಕರ್ಮಗಳನ್ನು ಮಾಡುತ್ತಾ ಕೇವಲ ಅವಧೂತ ಚರ್ಯೆಯಲ್ಲಿದ್ದು ಸಮಸ್ತ ಕರ್ಮಗಳನ್ನು ವಿಧಿಯಾಗಲಿ ನಿಷೇಧ ರೂಪವಾದ ಕರ್ಮಗಳಾಗಲಿ ಬಿಂಬವಾದ ಶ್ರೀಹರಿಯೇ ತಾನೇ ಮಾಡಿಸುತ್ತಿರುವನೆಂಬ ಉತ್ತಮಾನುಸಂಧಾನದಿಂದ ಸತತ ಆನಂದ ಮಗ್ನರಾಗಿರುವರು. ಸರ್ವ ಕರ್ಮ ಸಮರ್ಪಣೆಯನ್ನು ಸರ್ವೇಶನ ಚರಣ ಪಂಕಜಗಳಿಗೆ ಮಾಡುತ್ತಾ ಕರ್ಮ ಫಲಗಳಿಂದ ನಿರ್ಲಿಪ್ತರಾಗಿರುತ್ತಾರೆ. ಇದೇ ಕರ್ಮಾಚರಣೆಯ ರಹಸ್ಯಾರ್ಥ. ಇದಕ್ಕೆ ಜಡಭರತನೇ ದಿವ್ಯ ದೃಷ್ಟಾಂತ. ಕರ್ಮಾನುಷ್ಠಾನವು ಸುಜ್ಞಾನ ಪ್ರಾಪ್ತಿಗೆ ಕಾರಣವಾಗಿರಬೇಕು. ಸುಜ್ಞಾನವು ಶ್ರೀಶನ ಪಾದಾರವಿಂದಗಳಲ್ಲಿ ನಿರತಿಶಯವಾದ ಅವಿಚ್ಛಿನ್ನವಾದ ಮಹಾತ್ಮ ಜ್ಞಾನಪೂರ್ವಕ ಸ್ನೇಹರೂಪವಾದ ಭಕ್ತಿ ಎಂಬ ದೈವಿ ಸಂಪತ್ತಿಗೆ ಕಾರಣವಾಗಬೇಕು. ಸುಜ್ಞಾನದಿಂದ ಭಕ್ತಿ ಪ್ರಾಪ್ತಿ, ದೃಢವಾದ ನಿಷ್ಕಲ್ಮಶವಾದ ನಿಷ್ಕಾಮನಾ ಬುದ್ಧಿಯಿಂದ ವೈರಾಗ್ಯ ಬುದ್ಧಿ ಸಹಜವಾಗಿ ಜನಿಸುವುದು. ಜ್ಞಾನ ಭಕ್ತಿ ವೈರಾಗ್ಯ ಮಾಧ್ಯಮಗಳ ದ್ವಾರ ಭಗವದ್ ಅನುಗ್ರಹ ಪ್ರಾಪ್ತಿ, ಭಗವದ್ ಅನುಗ್ರಹದಿಂದ ಅಪರೋಕ್ಷ ಜ್ಞಾನ ಪ್ರಾಪ್ತಿ.
ಅದರಿಂದ ಸಂಚಿತಾಗಾಮಿ ಕರ್ಮಗಳ ನಾಶ, ಅವಶಿಷ್ಟ ರೂಪರಾದ ಪ್ರಾರಬ್ಧ ಕರ್ಮ ಭೋಗವನ್ನು ಕೇವಲ ಭಗವದರ್ಪಣಾನುಸಂಧಾನದಿಂದ ಮಾಡುತ್ತಾ ಜೀವನ್ಮುಕ್ತ ಸ್ಥಿತಿಯನ್ನೈದಿ ಬ್ರಹ್ಮಣ ಸಹ ವಿರಜಾ ನದಿಯ ಸ್ನಾನದಿಂದ ಲಿಂಗ ಭಂಗ ಹೊಂದಿ ತದ್ವಾರ ಕರ್ಮ ವಿಮೋಚನೆಯನ್ನು ಹೊಂದಿ ಕೊನೆಯಲ್ಲಿ ವಾಸುದೇವ ನಾಮಕ ಪರಮಾತ್ಮನ ಪರಮಾನುಗ್ರಹದಿಂದ ರಮಾದ್ವಾರ ಸ್ವರೂಪಗತ ಆನಂದ ಪ್ರಾಪ್ತ ರೂಪವಾದ ನಿತ್ಯ ಸುಖ ರೂಪವಾದ ಮುಕ್ತಿಯನ್ನೈದುವರು. ಇದೇ ಸಕಲ ಕರ್ಮಗಳ ಆಚರಣೆಯಲ್ಲಿ ಅಡಗಿರುವ ಮರ್ಮ. ಕರ್ಮದ ಮರ್ಮವನ್ನು ಜ್ಞಾನಪೂರ್ವಕ ಅರಿತ ಬ್ರಹ್ಮಜ್ಞಾನಿಗಳಾದ ಅವಧೂತರಿಗೆ ಇದು ವಿಧಿ, ಅತ್ಯಗತ್ಯವಾಗಿ ಶಾಸ್ತ್ರವಿಧಿಯಂತೆ ಮಾಡಲೇಬೇಕಾದ ಕರ್ಮ. ಇದು ನಿಷೇಧ, ಶಾಸ್ತ್ರಸಮ್ಮತವಲ್ಲದ ತ್ಯಜಿಸಬೇಕಾದ ಕರ್ಮಗಳು ಎಂದೇನೂ ನೋಡದೆ ವಿಧಿ ನಿಷೇಧ ರೂಪವಾದ ಸಮಸ್ತ ಕರ್ಮಗಳನ್ನು ಲಿಂಗ ದೇಹಗತ ಕರ್ಮ ಬೀಜಗಳಿಗೆ ಕಾರಣಗಳಾದ ಗುಣತ್ರಯಗಳ ವ್ಯಾಪಾರವನ್ನು ಕರ್ಮಪತಿಯಾದ ಬಿಂಬನೇ ಮಾಡಿಸುತ್ತಿರುವನೆಂಬ ಸುಜ್ಞಾನ ಅವರಿಗೆ ಇರುವುದರಿಂದ ಅಂತಹ ಅವಧೂತರು ವಿಧಿ ಕರ್ಮಗಳಿಂದ ಜನಿತವಾದ ಪುಣ್ಯ ಫಲಗಳಿಂದಾಗಲಿ ನಿಷೇಧ ಕರ್ಮಗಳ ಫಲರೂಪವಾದ ಪಾಪಗಳಿಂದಾಗಲಿ ನಿರ್ಲಿಪ್ತರಾಗಿರುವರು. ಅವರಿಗೆ ಕರ್ಮಲೇಪವಿಲ್ಲ. ಬಿಂಬನಾದ ಶ್ರೀಹರಿಯೂ ಕರ್ಮಪತಿಯೂ ಅವನೇ ಸರ್ವಕರ್ಮ ಪ್ರೇರಕನು, ಕರ್ಮಾಂತರ್ಗತನಾಗಿ ಕರ್ಮ ಶಬ್ದ ವಾಚ್ಯನಾಗಿರುವುದರಿಂದ ಅವನೇ ಕರ್ಮ ಪ್ರಧಾನ ಪುರುಷನು, ಅಂದರೆ ಸರ್ವಕರ್ಮಗಳಿಗೂ ಪ್ರಧಾನ ಕಾರಣನಾಗಿದ್ದಾನೆ. ಅಂತಹ ಆದಿಮೂಲನಾದ ಪುರುಷನಾಮಕ ಪರಮಾತ್ಮನಲ್ಲಿ ಭಕ್ತಿ ಭಾಗ್ಯವನ್ನು ಮಾತ್ರ ಬೇಡು. ಇದಕ್ಕೆ ಪ್ರಮಾಣ ಭಕ್ತ್ಯ ತ್ವದೀಯ ಚರಣಾಂಬುಜಮಾದರೇಣ ಶ್ರೀ ಶ್ರೀನಿವಾಸ ಪುರುಷೋತ್ತಮ ದೇಹಿ ದಾಸ್ಯಂ ಎಂಬುದು ಮಹಾಭಾರತೋಕ್ತಿ. ಭಕ್ತಿ ಎಂಬುದು ಭಾಗವತರ ಸಹಜವಾದ ಧರ್ಮವೇ ಹೊರತು ಫಲವಲ್ಲ. ಇದರಿಂದ ಬೇಡುವುದು ಕಾಮ್ಯ ಕರ್ಮವಲ್ಲ. ಭಕ್ತಿಯಿಂದ ಪರವಶನಾಗಿ ಆ ಅಪಾರ ಮಹಿಮನ ಗುಣಗಳನ್ನು ಕೊಂಡಾಡು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.